ಇನ್ನು ಬೆಲೆ ಏರಿಕೆ ಬಿಸಿ ದಿನ ದಿನ ಜನರನ್ನ ತರ್ತಾ ಇದೆ. ನಿನ್ನೆ ಕೂಡ ಈ ಹಾಲಿನ ದರ ಏರಿಕೆ ಸಂಬಂಧಪಟ್ಟ ಹಾಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ. ಇವತ್ತು ಮಧ್ಯಾಹ್ನದಿಂದ ಹೆಚ್ಚಾಗಲಿದೆ ನಂದಿನಿ ಈ ಹಾಲಿನ ದರ. ಹಾಲಿನ ದರ ₹2 ಏರಿಕೆ ಮಾಡಿರುವಂತ KMF ಅಂದ್ರೆ ಅವರ ಪ್ರಕಾರ ನಾವು 50 ml ಹೆಚ್ಚು ಕೊಡ್ತಾ ಇದ್ದೀವಿ, ಹಾಗೆ ಅದನ್ನೇ ₹2 ನಾವು ಜಾಸ್ತಿ ಮಾಡಿರೋದು ಅಂತ ಹೇಳಿ 1050 ml ಒಂದು ಲೀಟರ್ ನಲ್ಲಿ ಸಿಗುತ್ತೆ. ಸದ್ಯ ಹಳೆಯ ದರದಲ್ಲಿ ಹಾಲಿನ ಪ್ಯಾಕೆಟ್ ಇವತ್ತು ಬೆಳಗ್ಗೆ ಮಾರಾಟ ಆಗಿದೆ. ಮಧ್ಯಾಹ್ನದ ನಂತರ ಹೊಸ ದರದಲ್ಲಿ ಹಾಲು ಮಾರಾಟ. ಅರ್ಧ ಲೀಟರ್ ಆದ್ರೆ ₹24, ಹಾಗೆ 1 ಲೀಟರ್ ಜೊತೆಗೆ ₹44 ಅಂದ್ರೆ 42 ಇದ್ದಿದ್ದು 44 ಆಗುತ್ತೆ. ₹2 ಏರಿಕೆ. ಆದ್ರೆ ಸರ್ಕಾರ ಅಥವಾ KMF ಹೇಳೋ ಪ್ರಕಾರ ಇದು ಏರಿಕೆ ಅಲ್ಲ, ನಾವು 50 ml ಏನು ಎಕ್ಸ್ಟ್ರಾ ಕೊಡ್ತಿದೀವಲ್ಲ ಅದಕ್ಕೆ ₹2 ನಾವು ಹೆಚ್ಚಿಗೆ ಮಾಡ್ತಾ ಇದೀವಿ. ಅದಕ್ಕೆ ಕಾರಣ ಹೆಚ್ಚಾಗಿ ಬರ್ತಿರುವಂತ ಹಾಲಿನ ಒಂದು ಅಮೌಂಟ್ ಏನಿದೆ ಅಥವಾ ಪ್ರಮಾಣ ಏನಿದೆ, ಹಾಗಾಗಿ ನಾವು ಅನಿವಾರ್ಯವಾಗಿ ಇಂಥ ಒಂದು ಕ್ರಮ ಕೈಗೊಳ್ಳಬೇಕಾಗಿದೆ. ಆದರೆ ಗ್ರಾಹಕರಿಗೆ ಯಾವುದೇ ರೀತಿಯಾಗಿ ನಾವು ಮೋಸ ಮಾಡ್ತಾ ಇಲ್ಲ. ಇದು ಏರಿಕೆ ಅಲ್ಲ, 50 ml ಎಕ್ಸ್ಟ್ರಾ ನಾವು ವಿಧಿಸ್ತಾ ಇರುವಂತ ಒಂದು ರೇಟ್ ಅಂತ ಹೇಳಿ. ಸೊ ನಿಮಗೀಗ ರೇಟನ್ನ ಕೂಡ ತೋರಿಸ್ತಾ ಇದ್ವಿ. ಹೋಮೋಜನೈಸ್ ಇರ್ಬೋದು, ಹಸುವಿನ ಹಾಲು, ಇದೆಲ್ಲೂ ಕೂಡ ಹಾಲಿನ. ಸುಪ್ರಿಯಾ ಕಾಮತ್ ಪೌಲ್ಟ್ರಿ ಫೀಡ್ ಬಿಸ್ನೆಸ್ ನಲ್ಲಿ ವರ್ಷಕ್ಕೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದರ ಮಧ್ಯಾಹ್ನದ ವೇಳೆ ಜಾಸ್ತಿ ಆಗುತ್ತೆ. ನಂದಿನಿ ಬೂತ್ ಮಾಲೀಕ ರವೀಶ್ ಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಹಿಂದಿನ ರೇಟೇ ಇದೆ, ನೆನೆ ರೇಟೇ ಇದೆ, ಇವಾಗಿರೋದು ರಾತ್ರಿ ಬಂದಿರುವಂತಹ ಸ್ಟಾಕ್. ಹಾಗಾಗಿ ನಾಳೆಯಿಂದ ನಾವು ನಾಳೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಮಧ್ಯಾಹ್ನದಿಂದಲೇ ಜಾಸ್ತಿ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ರೆಗ್ಯುಲರ್ ಬೆಳಗ್ಗೆ ಹೆಚ್ಚಿನ ಹಾಲಿನ ಸೇಲ್ ಇರುತ್ತೆ. ಸೊ ಅರ್ಧ ಲೀಟರ್ 2 ಪ್ಯಾಕೆಟ್ ತೆಗೆದುಕೊಂಡ್ರೆ ₹4 ಜಾಸ್ತಿ ಆಗುತ್ತೆ. ಅಂದ್ರೆ 24 + 24 48 ಆಗುತ್ತೆ. ಪ್ಯಾಕೆಟ್ ಮೇಲೆ ₹2 ಜಾಸ್ತಿ ಮಾಡಿದ್ದಾರೆ. ಸರ್ ರೇಟ್ ಜಾಸ್ತಿ ಆಗಿದೆ, ಬಟ್ ಮಧ್ಯಾಹ್ನ ಮೇಲೆ, ಇವಾಗ ಆಗಿಲ್ಲ. ಇದು ನೈಟ್ ಬಂದಿರೋದು, ಅದಕ್ಕೆ ಆಗಿಲ್ಲ. ಇವತ್ತು ಮಧ್ಯಾಹ್ನದಿಂದ ಇವಾಗ ಬರೋದು ನೆಕ್ಸ್ಟ್ ಟ್ರಿಪ್ ಬಂದ ರೇಟ್ ಜಾಸ್ತಿ ಆಗಿದೆ. ಬಟ್ ಏನಂದ್ರೆ 1 ಲೀಟ್ರಿಗೆ ₹2 ಜಾಸ್ತಿ, 50 mlಗೆ. ಹಾಫ್ ಲೀಟರ್ದು ಪಾಕೆಟ್ಗೆ ₹2 ಜಾಸ್ತಿ ಮಾಡಿದ್ದಾರೆ. ಹಾಫ್ ಲೀಟ್ರು 2 ಪಾಕೆಟ್ ತೊಗೊಂಡ್ರೆ ₹4 ಜಾಸ್ತಿ ಆಗುತ್ತೆ. ಇದು ಕಸ್ಟಮರು ಜಾಸ್ತಿ ಹೊರೆ, ಅದನ್ನ ಕ್ವಶನ್ ಜಾಸ್ತಿ ಕೇಳ್ತಾರೆ, ನಮಗೆ ಅದು ಸಮಸ್ಯೆ. ಇವಾಗ ಒಂದು ಪ್ಯಾಕೆಟ್ಗೆ ₹2, 50 ml. 2 ಪ್ಯಾಕೆಟ್ ತಗೊಂಡವ್ರಿಗೆ 1 ಲೀಟ್ರಿಗೆ 1 ಲೀಟ್ರು 100 ml ಆಗುತ್ತೆ. ಅಷ್ಟಕ್ಕೆ ₹4. ಇದು ಸ್ವಲ್ಪ ತೊಂದರೆ ಕಸ್ಟಮರ್. ಹಾಫ್ ಲೀಟರ್ ಪ್ಯಾಕೆಟ್, ಒಂದು ಪ್ಯಾಕೆಟ್ಗೆ ₹2 ಜಾಸ್ತಿ ಮಾಡಿರೋದು. ಹಾಫ್ ಆದ್ರೂ ಆಗ್ಲಿ 1 ಲೀಟರ್ ಆದ್ರೂ ಆಗ್ಲಿ ₹2 ಜಾಸ್ತಿ ಮಾಡಿದ್ದಾರೆ. ತೊಂದರೆ ಇಲ್ಲ, ಸ್ವಲ್ಪ ದಿನ ಇದು ಮಾಡ್ತಾರೆ ಹೊರೆ ಸರ್ ರೇಟ್. ಸೊ ಹಾಲಿನ ದರ ಏರಿಕೆಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಹೇಳಿದ ಮೇಲೆ ಏರಿಕೆ ಮಾಡಿಯೇ ಮಾಡ್ತಾರೆ. ವರ್ಷಕ್ಕೊಮ್ಮೆ ಜಾಸ್ತಿ ಮಾಡ್ತಾನೆ ಇರ್ತಾರೆ ಅಂತ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಒಂದು ಗಮನಿಸಬೇಕು, ಪ್ಯಾಕೆಟ್ ಇರೋದು ಅರ್ಧ ಲೀಟರ್, ಹಾಗಾಗಿ ಅದು ಡಬಲ್ ಆಗುತ್ತೆ ಅಂತ 1 ಲೀಟರ್ಗೆ. ಹೌದು, ರೇಟ್ ಜಾಸ್ತಿ ಆಗಿದೆ ಅಲ್ಲ. ಈಗ ನಿನ್ನೆ ಪೇಪರ್ ಅಲ್ಲಿ ಬಂದಿದೆ, ಆಲ್ರೆಡಿ ಆವಾಗಲೇ ಜಾಸ್ತಿ ತಕೊಂತ ಇದ್ದಾರೆ. ಇದೆಲ್ಲ ಬಹಳ ತೊಂದರೆ ಅಲ್ವಾ ಜನಗಳಿಗೆ. ಈ ಫ್ರೀ ಕೊಡೋದು, ಬಸ್ಗಳಲ್ಲಿ ಓಡಿಸೋದಕ್ಕೆ ಫ್ರೀ ಏನು ಕೊಡ್ಬೇಕಾಯ್ತು, ಇದೆಲ್ಲ ದರಿದ್ರ ಸರ್ಕಾರ ಮಾಡಂತದ್ದು. ಈ ಸರ್ಕಾರದಿಂದ ನಮಗೆ ಹೊರೆ ಆಗಿದೆ. ಹೆಂಗಸರಿಗೆ ಫ್ರೀ, ಗಂಡಸರಿಗೆ ಈ ಹೊರೆ ಅಷ್ಟೇ ಅಲ್ವಾ. ಏನಕ್ಕೆ ಮಾಡ್ಬೇಕು? ಹೆಂಗಸರು ಯಾರಾದ್ರೂ ಕೇಳಿದ್ರ ಇವ್ರಿಗೆ ಫ್ರೀ ಕೊಡಿ ಅಂತ? ಇವತ್ತಾಗಲ್ಲ, ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಮಾಡೇ ಮಾಡ್ತಾರೆ.